ಹೆಲೋ ಸ್ಟೂಡೆಂಟ್ಸ್. ತುಂಬ ಜನಕ್ಕೆ ಧಾರವಾಡ ಯೂನಿವರ್ಸಿಟಿ ಅಂಡರ್ ಬರುವಂಥ ಎಕ್ಸಾಮ್ ಸೆಂಟರಲ್ಲಿ ಯಾರೆಲ್ಲ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರ್ತಿದ್ದೀರೋ ಅವರಿಗೆಲ್ಲ ರಿಸಲ್ಟ್ ನೋಡೋದಕ್ಕೆ ಗೊತ್ತಾಗ್ತಿಲ್ಲ ಅನಿಸುತ್ತೆ, ರಿಸಲ್ಟ್ ಬಿಟ್ಟಿಲ್ಲ ಅಂತ ಹೇಳ್ತಾ ಇದ್ದೀರಾ. ಸೊ ಧಾರವಾಡ ಯೂನಿವರ್ಸಿಟಿ ಅಂಡರ್ ಬಂದಿರುವಂಥ ಎಕ್ಸಾಮ್ ಸೆಂಟರ್ದು ರಿಸಲ್ಟ್ ಯಾವ ಥರ ಚೆಕ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀವಿ. ಇವಾಗ ನಾನು ಅರ್ಲಿಯರ್ ವಿಡಿಯೋದಲ್ಲಿ ನಾವು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀವಿ, ಒಂದು ಲಿಂಕ್ ತೋರಿಸಿದ್ದೀನಲ್ವಾ, ಅದನ್ನು ಮೆನ್ಷನ್ ಮಾಡಿದ್ದೀವಿ. ಸೊ ಈ ಲಿಂಕ್ ಕ್ಲಿಕ್ ಮಾಡಿದರೆ ಪೇಜಿಗೆ ಓಪನ್ ಆಗುತ್ತೆ. ಇಲ್ಲಿ ನೀವು ಧಾರವಾಡ US ಧಾರವಾಡ ಅಂತ ಹೈಪರ್ ಲಿಂಕ್ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಧಾರವಾಡ ಯೂನಿವರ್ಸಿಟಿ ವೆಬ್ಸೈಟು ಓಪನ್ ಆಗುತ್ತೆ. ಇಲ್ಲಿ ಲೇಟೆಸ್ಟ್ ನ್ಯೂಸ್ ಅಂತ ಫ್ಲ್ಯಾಶ್ ಆಗ್ತಿದೆಯಲ್ವಾ, ಇದರಲ್ಲಿ ಫಸ್ಟ್ ಆಪ್ಷನ್ ಅಡ್ಮಿಷನ್ ಫಾರ್ 2025-26 ಅಂತಿದೆಯಲ್ವಾ, ಇದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ UG ಅಡ್ಮಿಷನ್ 2025-26 ಧಾರವಾಡ ವಿಜಯಪುರ ಅಂತೆಲ್ಲ ಇದೆ. ಇದು ಧಾರವಾಡ ಮತ್ತು ವಿಜಯಪುರ ಇದೆಯಲ್ವಾ, ಇದರಲ್ಲಿ ರಿಸಲ್ಟ್ ಇದು PDF ಇದೆ. ಇದು ಹೈಪರ್ ಲಿಂಕ್, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಗೆ ಡೈರೆಕ್ಟ್ PDF ಸಿಗುತ್ತೆ. ಸೊ ಈಗ ಧಾರವಾಡ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ PDF ಸಿಗುತ್ತೆ. ಧಾರವಾಡ ಯೂನಿವರ್ಸಿಟಿ ಅವರು ಇಲ್ಲಿ ನೋಡ್ಬೋದು, ಹೆಡ್ಡಿಂಗಲ್ಲೇ ನೋಡ್ಬೋದು, ಸೆಂಟರ್ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಧಾರವಾಡ, ಹೆಲ್ಡ್ ಆನ್ 9th May 2025. ಇಲ್ಲಿ ನೇಮ್ ವೈಸ್ ಮತ್ತು CET ನಂಬರ್ ಮತ್ತು ನಿಮ್ಮ ಮಾರ್ಕ್ಸ್ ಇದನ್ನೆಲ್ಲ ಅನೌನ್ಸ್ ಮಾಡಿದ್ದಾರೆ. ಸೊ ಇದನ್ನು ನೋಡಿ ನೀವು ಚೆಕ್ ಮಾಡ್ಬೋದು. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದರೂ ನೋಡೋದಕ್ಕೆ ಗೊತ್ತಾಗ್ತಿಲ್ಲ ಧಾರವಾಡ ಎಕ್ಸಾಮ್ ಸೆಂಟರ್ದು ರಿಸಲ್ಟ್ ಅಂತ ಹೇಳಿದರೆ ಅವರಿಗೆಲ್ಲ ಶೇರ್ ಮಾಡಿ, ಅವರಿಗೂ ಒಂದು ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.